ನಮಃ ಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಭಂಡಾರ ಹಚ್ಚರಿ ಅವರಿಗೆ ಭಂಡಾರ ಸಮಾಧಾನ ಮಾಡ್ರಿ. ಹೊನ್ನೊಟ್ಟಿಗೆಯ ಸುಕ್ಷೇತ್ರದ ಗುರು ಬೀರಲಿಂಗೇಶ್ವರ ಸನ್ನಿಧಾನದಲ್ಲಿ ತೊಟ್ಟಿಲ ಕಾರ್ಯಕ್ರಮದ ಸಂಭ್ರಮ. ಕೈಲಾಸದಲ್ಲಿರುವಂಥ ಎಲ್ಲ ದೇವತೆಗಳು ಇವತ್ತು ಈ ಕಡೆ ನೋಡಕತ್ತಿದ್ದಾರೆ. ಚಂದ್ರ, ಚುಕ್ಕಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸಪ್ತ ಋಷಿಗಳು, ಇಂದ್ರಾದಿ ದೇವತೆಗಳು ಚಂದನಗಿರಿನ ಅಷ್ಟು ಶೃಂಗಾರ ಮಾಡಿದರಂತ. ಎಲ್ಲ ರಾಜಬೀದಿಗಳೆಲ್ಲ ಅತ್ಯಂತ ಪ್ರಸನ್ನತಾ ಮಾಡಿದರು. ಆ ರಾಜ್ಯದ ಮನೆ ಮುಂದೆಲ್ಲರೂ ಆಕಳ ಸಗಣಿಯಿಂದ ಭೂಮಿಯನ್ನು ಸಾರಿಸಿ ರಂಗೋಲಿ ಚೆಲ್ಲಿ ಚಿತ್ರ ವಿಚಿತ್ರ ಬಣ್ಣಗಳ ಎಲ್ಲ ರಂಗೋಲಿ ಹಾಕದರ ಜೊತೆಗೆ ಹೂಗಳನ್ನೆಲ್ಲ ಚೆಲ್ಲಿದರಂತ. ಮಧ್ಯದಲ್ಲಿ ಒಂದು ಪಣತೆ ತುಂಬ ಎಣ್ಣೆ ಬತ್ತಿ ಜ್ಯೋತಿ ಬೆಳಗುತ್ತಾ ಇತ್ತು. ಎಲ್ಲ ಕಡೆ ಮಾವಿನ ತರಳಿ ತೋರಣ, ಶ್ರೀಗಂಧ, ಬಾಳೆ, ಕಬ್ಬು, ತೆಂಗಿನ ಮರಗಳು, ಎಲ್ಲ ಧರ್ಮಶಾಲೆಗಳಲ್ಲಿ, ಮಂದಿರಗಳಲ್ಲಿ ದೀಪೋತ್ಸವ. ಮ್ಯಾಗ ನಿಂತ್ಕೊಂಡು ಕೆಳಗೆ ನೋಡಿದರೆ ಕೈಲಾಸನ ಕೆಳಗದು ಮ್ಯಾಲದ ಯಾರಿಗೂ ಗೊತ್ತಾಗ್ತಾ ಇಲ್ಲ. ದೇವಲೋಕದೊಳಗಿರತಕ್ಕಂಥ ಎಲ್ಲ ದೇವತೆಯರು ಕೈಯೊಳಗೆ ಮುತ್ತಿನ ಆರೂತಿಯನ್ನು ಹಿಡ್ಕೊಂಡು, ದೇವತೆಗಳೆಲ್ಲ ಚಂದನಗಿರಿ ಪಟ್ಟಣದ ಭರಮದೇವರ ಧರ್ಮಪತ್ನಿ ಬಾಣತಿಯಾಗಿರುವಂಥ ಸೂರಮ್ಮ ದೇವಿಯು ತೊಟ್ಟಿಲ ಕೆಳಭಾಗದಲ್ಲಿ ಕೂತ್ಕೊಂಡಿದ್ದಾಳೆ. ಮ್ಯಾಗಿನ ದೇವತೆಗಳೆಲ್ಲರೂ ದೀಪ ಬೆಳಗುತ್ತಾರೆ. ಸರ್ವ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡುತ್ತಾರೆ ಕೈಲಾಸದಿಂದ ಈ ಚಂದನಗಿರಿ ಪಟ್ಟಣಕ್ಕೆ. ಮಳೆಯನ್ನು ಚೆಲ್ತಾ ಇದ್ದಾರೆ, ಗರಿತಾ ಇದ್ದಾರೆ. ಆ ಬಳಿಕ ಆ ತೊಟ್ಟಿಲ ಸಮಾರಂಭಕ್ಕೆ ಭರಮದೇವನು ಋಷಿಮುನಿಗಳನ್ನು, ಸಾಧು ಸತ್ಪುರುಷರನ್ನು, ವಿರಾಗಿ ಪುರುಷರನ್ನು, ಮಹಾನ್ ಪಂಡಿತೋತ್ತಮರನ್ನು, ಆಚಾರ್ಯವರ್ಯರನ್ನು ಎಲ್ಲರನ್ನ ಆಹ್ವಾನಿಸಿ ಅವರಿಗೆಲ್ಲ ಉಚಿತಾಸನವನ್ನು ಕೊಡಿಸಿ ಅವರಿಗೆಲ್ಲ ಬೆಳ್ಳಿಯೋ, ಬಂಗಾರ, ಮುತ್ತುರತ್ನ, ವಸ್ತ್ರವೈಡೂರ್ಯ, ಗೋದಾನ, ಭೂದಾನ, ಸುವರ್ಣದಾನ, ಅನ್ನದಾನ ಎಲ್ಲರಿಗೂ ಸನ್ಮಾನ, ಗೌರವ, ಸಮರ್ಪಣಾ ಕಾರ್ಯಕ್ರಮವನ್ನು ಮಗು ಶಿವಸಿದ್ಧ ಬೀರೇಶನ ತೊಟ್ಟಿಲ ಕಾರ್ಯಕ್ರಮದ ಸಮಾರಂಭದ ಅಂಗವಾಗಿ ಗ್ರಾಮದಲ್ಲಿರುವಂಥ ಎಲ್ಲ ಮುತ್ತೈದೆಯರು ಏನು ಅವರ ಉಡುಗೆ ನೋಡಬೇಕ್ರಿ.
ಇವು ಇಂಥವು ಈಗಿನ ಸೀರೆ ಅಲ್ಲೇ ಅವಾಗಿನ. ನಾ ಹೇಳೋದು ನಿಮ್ಮ ಸೀರೆ ಅದಕ್ಕೂ ಬರೋಂಗಿಲ್ಲ. ತೊಗರಿ ಹೊಲಕ್ಕೆ ನಾಯಿ ಬರ್ಲಾರ್ದಂಗೆ ಕಟ್ಲಿಕ್ಕೆ ಬರ್ತಾವೆ ಅಷ್ಟೇ. ದ್ರಾಕ್ಷಿಗದ ಯಾಕಪ್ಪ. ಆಗಿನ ಸೀರೆಗಳ ವೈಶಿಷ್ಟ್ಯ ನೋಡ್ಬೇಕಾರೆ ಏನು, ರೇಷ್ಮೆ ಪದರಿನ ಸೀರೆ, ಚಿತ್ರಮಲ್ಲಿ ಕುಪ್ಪಸ ಅಂತ ಅಮ್ಮ ಹುಟ್ಟಿದ್ರೆ ಎಷ್ಟು ಸುಂದರ ಕಾಣಿಸ್ತಿದ್ರಂದ್ರೆ ಏನು ಮಾಡಬೇಕೆಲ್ಲ ಹೋತಲ್ಲಪ್ಪ. ಇನ್ನು ಯಾವಾಗ ಬರುತ್ತದೆ ಯಾರಿಗೂ ಸಮಯ. ಯಾರೂ ಓಡಲ್ಲ ಈಗ ಆ ಸೀರೆಗಳು. ಅಲ್ಲಿ ಚಂದನಗಿರಿ ಪಟ್ಟಣದಲ್ಲಿ ಕಟ್ಟಿಡು ಸೀರೆ ಅಂತಂತಿದ್ರು ಹಿಂದಿನ ಕಾಲದಲ್ಲಿ. ಈಗೇನು ಬಟ್ಟಿದ್ದು ಭಾಳ ನಿಮಗೆಲ್ಲ ಸೌಕರ್ಯ ಭಾಳ ಆಗ್ಯದ. ಆವಾಗ ಒಂದೊಂದೇ ಸೀರೆ ಇರ್ತಿದ್ದು, ಅದು ಸಂದಕದಾಗ ಗಡಿಗ್ಯಾಗ ಮುಚ್ಚಿಡ್ತಿದ್ರು. ಹಬ್ಬ ಹುಣ್ಣಿಮೆ ಹರಿದಿನಗಳು ಬಂದಾಗ ಉಟ್ಕೋತಿದ್ರು. ಕೊರಳಾಭರಣಗಳು, ತಲೆ ತುಂಬ ಹೊದಿಸಿದ ಶರಗ, ಕೈ ತುಂಬ ಬಳೆಗಳು, ಮುಂಗೈ ತನಕ ಕುಪ್ಪಸ. ತಾಯಂದ್ರ ಶರೀರ ಎಲ್ಲಿ ಕಾಣ್ತಾ ಇದ್ದಿತ್ತಿಲ್ಲ ಅವಾಗಿನ ಕಾಲದಲ್ಲಿ. ಅವ್ರ ಶರೀರ ಉಟ್ರೆ ಎಲ್ಲಿ ಕಾಣ್ತಾ ಇದ್ದಿತ್ತಿಲ್ಲ, ಮೈ ತುಂಬ ಶರಗ ಇರ್ತಿತ್ತು. ಚಂದನಗಿರಿ ಭರಮರಾಜನ ಆಸ್ಥಾನಕ್ಕೆ, ಅರಮನೆಗೆ ಕೈಯೊಳಗೆಲ್ಲ ಬೆಳ್ಳಿ ಬಂಗಾರದ ವಸ್ತುಗಳು, ಶಿವಸಿದ್ಧ ಅವತಾರಿಕ ಪುರುಷ ಬೀರದೇವನ ಕೃಪಾಶೀರ್ವಾದ ದರ್ಶನಾಶೀರ್ವಾದ ಪಡ್ಕೋಬೇಕು, ಅವನಿಗೆಲ್ಲ ಮೂಯ ಕೊಡಬೇಕಂತ ಅನಂತ ಬಟ್ಟೆಗಳು, ಕೈಯೊಳಗೆ ಪ್ರಸಾದ ಎಲ್ಲವೂ ಹಿಡ್ಕೊಂಡು ರಾಜ ಬೀದಿಯಿಂದ ಅರಮನೆಗೆ ಬರತಕ್ಕಂಥ ತಾಯಂದ್ರ ನೋಡಿದ್ರೆ ಎಂಥ ವೈಭವಪ್ಪ, ಏನು ಸೌಂದರ್ಯ. ಅದಕ್ಕೆ ಆ ಬೀರ ದೇವರ ತೊಟ್ಟಿಲ ಕಾರ್ಯಕ್ರಮಕ್ಕೆ ದೇವತೆಗಳು ಹೂವಿನ ಮೊಳೆಗರೆದಿದ್ದು, ಸರಸ್ವತಿ ಲಕ್ಷ್ಮೀ ಪಾರ್ವತಿ ಮೊದಲುಗೊಂಡು ಸಸಿದೇವಿಯನ್ನು ಆರತಿ ಬೆಳಗದ್ದು, ಮಂತ್ರಘೋಷ ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ವೇದಘೋಷ ನಡೀತಾ ಇದೆ. ಆಚಾರ್ಯರೆಲ್ಲರೂ ವೇದಘೋಷ ಮಾಡ್ತಾ ಇದ್ದಾರೆ. ಅಂದ್ರೇನು, ಈ ಮಗು ಜಗತ್ತಿಗೆ ಸೂರ್ಯ ಚಂದ್ರರಂತೆ ಬೆಳಗಲಿ, ಇವ ಎಲ್ಲಿ ಪಾದಿಡುತ್ತಾನೆಯೋ ಅದು ಕ್ಷೇತ್ರವಾಗಲಿ, ಆ ಬಳಿಕ ಕತ್ತಲಿದ್ದಂಥ ಮನೆ ಬೆಳಕಾಗಲಿ, ಬಡತನದಿಂದ ಬಳಲುವಂಥ ಮನೆಯಲ್ಲಿ ಸಿರಿ ತುಂಬಲಿ, ಬರಡು ಬಿದ್ದ ಭೂಮಿಗೆಲ್ಲ ಮೇಘದ್ವಾರದಿಂದ ಮಳೆಯನ್ನು ಕರೆದು ವಿಪುಲವಾಗಿರ್ತಕ್ಕಂಥ ಮಳೆಯನ್ನು ಕೊಳ್ಳಿ. ಅವರೆಲ್ಲ ಹರಿಸೋದು ಹೇಳಕತ್ತೀನಿ ನಾನು ನಿಮಗೆ. ಹಿಂಗೆ ಹರಿಸ್ತಾರೆ ಅವರೆಲ್ಲ. ತೊಟ್ಲಕ್ಕೆ ಹೋದಾಗ ಹಿಂಗೆ ಅಂದ್ರೆ ಅಂತೀರಿ ನೀವು? ಇರಲ್ಲ, ನಿಮಗೆ ನೆನಪೇ ಇರೋದಿಲ್ಲ, ಏನು ಮಾಡೋದಿಲ್ಲ. ಬಳಿಕ ಅವ್ರು ಹೇಳ್ತಾರೆ, ಶ್ರೀ ಸಂಪದ ಒಡಗೂಡಲಿ, ಆಮೇಲೆ ಇವನಿಂದ ಈ ಧರೆಯೊಳಗೆ ಹೈನು ಹಾಲುಗಳ ಸಮೃದ್ಧಿಯಾಗಲಿ, ಹಣ್ಣು ಹೂಗಳೆಲ್ಲ ಫಲವತ್ತವಾಗಿ ಬೆಳೆಯಲಿ, ಬಳಿಕ ಇಲ್ಲಿರುವಂಥ ದೋಷವನ್ನೆಲ್ಲ ಪರಿಹಾರ ಆಗಲಿ, ಭೂಲೋಕ ಇವನಿಂದ ಸ್ವರ್ಗವಾಗಲಿ ಅಂತ ದೇವತೆಗಳೆಲ್ಲ ಆ ಮಗುವಿಗೆ ಹರಿಸ್ತಾ ಇದ್ದಾರೆ. ಇವರೆಲ್ಲ ಪುರೋಹಿತರಾಗಿ ಬಂದಂಥ ಎಲ್ಲ ಆಚಾರ್ಯರು, ಅತಿಥಿ ಮಹೋದಯರು ಮತ್ತು ಸಾಧು ಮುನಿ ಋಷಿಮುನಿಗಳೆಲ್ಲ ಮಗುವಿಗೆ ಶುಭವನ್ನು ಕೋರಿ ಭರಮರಾಜನ ಎಲ್ಲ ಸನ್ಮಾನವನ್ನು ಸ್ವೀಕರಿಸಿ ಎಲ್ಲರೂ ಉಲ್ಲಾಸರಾಗಿ ಆ ಭರಮ ದೇವನ ಪುತ್ರನಾಗಿರತಕ್ಕಂಥ ಶಿವಸಿದ್ಧ ಬೀರೇಶನ ತೊಟ್ಟಿಲ ಕಾರ್ಯಕ್ರಮವನ್ನು 5 ಜನ ಮುತ್ತೈದರು ಕೂಡಿಕೊಂಡು 900 ವರ್ಷಗಳ ಹಿಂದೆ, ಚಂದನಗಿರಿ ಅಂದರೆ ಇದೆ, ನೀವೇನೀಗ ಆಲಿಮಟ್ಟಿ ಡ್ಯಾಮ್ ಆಗ್ಯದಲ್ಲ, ಅವರು ಯಾರೋ ನಿರ್ಮಿಸಿದ್ರು, ಒಂದು ಸಲ ಪಂತಪ್ರಧಾನ ಆಗಿದ್ರಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಇದರಾಗೆಲ್ಲ ಬಹಳ ಡೌನ್ಲೋಡ್ ಮಾಡ್ಕೊಂಡಿವ್ರನ್ನ ಕೇಳಿದ್ರು ಒಬ್ಬರು ಬಾಯ್ತಿರ್ಲಿಲ್ಲ ನೋಡು. ಆಲಿಮಟ್ಟಿ ಡ್ಯಾಮ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಕಟ್ಟಿದ್ದಾರೆ, ಅವರೇ ನಿರ್ಮಿಸಿದ್ದು. ಅಲ್ಲೇ ಚಂದನಗಿರಿ, ಅದು ಈಗ
ಆ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂಥ ಚಂದ್ರಮ್ಮ ತಾಯಿಯ ಆಶೀರ್ವಾದವೇ ಅಪ್ಪ ಪವಾಡ ಪುರುಷ ಬಬಲಾದಿ ಸದಾಶಿವಮೂರ್ತಿಯವರು ಪಡ್ಕೊಂಡಿದ್ದಾರೆ. ಅದು ಬೀರದೇವರ ಹುಟ್ಟಿದ ಜನ್ಮಭೂಮಿ, ಬೊರಮದೇವರ ಆಳಿದಂಥ ಭೂಮಿ. ಆ ಬಳಿಕ ಹಾಲು ಮತದ ಕುಲಧರ್ಮಿಣಿಯಾಗಿರತಕ್ಕಂಥ ಗದಗ ಜಿಲ್ಲೆಯೊಳಗೆ ಮನ್ಪುರಾಣ ಐತಲ್ ಮುಚ್ಚೆ ಯಾರ್ದದು? ಹಿಂಗೆ ಕುಂಡಿರ್ತಾರೆ ನೋಡಿ, ತೋರಿಸ್ಕೊಳಕ್ಕಾಗಿ ಕೂತ ಏನು ಮಾಡ. ಇಟಗಿ ಭೀಮಾಂಬಿಕೆಯು ಚಂದ್ರಗಿರಿ ತಾಯಿ ಆಶೀರ್ವಾದ ಪಡ್ಕೊಂಡು ಬದಾಮಿ ಬನಶಂಕರಿ ವರಪುತ್ರಳೋಕಿ. ಭಾಳ ಇತಿಹಾಸದ ನೆನಪಿಗೆ ಬರ್ತದೆ ನನಗೆ. ನಿಮ್ಗೆ ಹ್ಯಾಂಗೆ ಹೆಣ ನೋಡೋಣ ಒಳ್ಳಕ್ಕೆ ನೆನಪಾಗ್ತದಲ್ಲ, ಹಂಗೆ ನನಗೆ ಆಗ್ತದೆ. ಏನು ನೋಡ ಇರಲಿ, ಏನಪ್ಪ ವಿಷಯ? ಸಕಲ ಮುತ್ತೈದರು ಕೂಡಿಕೊಂಡು ತೊಟ್ಲು ಸಮಾರಂಭವನ್ನು, ಕೈ ತುಂಬ ಬಳೆಗಳು, ಮುತ್ತಿನ ಬಳೆಗಳು, ಬಂಗಾರದ ಬಳೆಗಳು, ಕೊರಳಾಭರಣಗಳು, ಹಣೆ ಮೇಲೆ ಮೂರ್ಬಳ್ಳಿ ವಿಭೂತಿ, ಮಧ್ಯದಲ್ಲಿ ಕುಂಕುಮ ತಿಲಕ. ಕುಂಕುಮ ಯಾರು ಹಚ್ಕೊಳ್ಳಂಗಿಲ್ಲ, ಕಾರ್ಯಕ್ರಮದಲ್ಲಿ ಅಷ್ಟೇ ಹಚ್ತೀರಿ, ನಿತ್ಯದ ವಾಡಿಕೆ ಹೋಗ್ಯದ. ಕುಂಕುಮ ಅದು ಎಷ್ಟು ವೈಭವದ ಮತ್ತು ಅದರ ಸಾಂಕೇತಿಕ ಏನು, ಮತ್ತು ಎಂಥ ಕುಂಕುಮವನ್ನು ಧರಿಸ್ಬೇಕು, ಇದು 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 ನಾವು ಯಾರು ತಿಳ್ಕೊಂಡಿಲ್ಲ. ಆಮೇಲೆ ಹೇಳ್ತೀನಿ ನಿಮಗೆ. ಇರಲಿ, ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಜರುಗಿಸ್ತಾ ಇದ್ದಾರೆ ತಾಯಿಯಂದಿರು. ತಾಯಿಯಾಗಿರತಕ್ಕಂಥ ಸೂರಮ್ಮ ದೇವಿಯು ತೊಟ್ಟಿಲ್ ಕೆಳಭಾಗದಲ್ಲಿ ಕೂತ್ಕೊಂಡಿದ್ದಾಳೆ. ಆಕೆ ನೋಡಿದವರೆಲ್ಲ ಅಂತಾರ, ಏನು ನಮ್ಮ ತಾಯಿ ಮುಖಲಕ್ಷಣ, ಹೊಳೆಯುತ್ತಿರುವ ಗಲ್ಲಗಳು, ಕಾಮನ ಬಿಲ್ಲಿನಂಥ ಹುಬ್ಬುಗಳು, ದಾಳಿಂಬರದಂಥ ಹಲ್ಲುಗಳು, ರಕ್ತ ಬೀರುವಂಥ ತುಟಿಗಳು ನೋಡಿದರೆ ನಮ್ಮಮ್ಮ ನಾವೇನು ಎದುರು ಮಾಡ್ತೀವಿ ಅನ್ನುವಂಥ ಸಕಲ ಎಲ್ಲ ತಾಯಿಯಂದಿರು ಪ್ರಜೆಗಳೆಲ್ಲ ಹಿಂಗೆ ತಾಯಿ ವರ್ಣನ ಮಾಡ್ತಾ ಇದ್ದಾರೆ. ತೊಟ್ಲ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ನೀವುಗಳು ಕೂಡ ಹೊನ್ನೊಟ್ಟಿಗೆ ಗ್ರಾಮದ ಸಮಸ್ತರು ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀರಿ. ಸ್ವಲ್ಪ ಹೇಳಿದ್ದೆ ನಾನು ನಿನ್ನೆ, ನಾ ಹೇಳಿದ್ದಕ್ಕಿಂತಲೂ ಹತ್ಪಟ್ಟಾಗಿ ತೊಟ್ಟಿಲ ಶೃಂಗಾರ, ತೊಟ್ಟಿಲ ಮಹಾಪೂಜೆ ಮತ್ತು ಅದಕ್ಕೆ ಮೆರುಗು ತರುವಂತೆ ಸುಮಾರು ವಿಜಯಪುರ ಜಿಲ್ಲೆಯೊಳಗೆ ಬಹುತೇಕವಾಗಿ ಆವ ಹಳ್ಳಿಯೊಳಗೂ ಕೂಡ ಈ ತೆರನಾದ ಜನಸಮುದಾಯ ಜನಜಂಗುಳಿಯನ್ನು ಕೂಡಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೂ ಕೂಡ. ಅಷ್ಟೊಂದು ಮೆರುಗನ್ನು ತಾವು ತಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಿರಿ ಸಂಪದ, ಸೌಭಾಗ್ಯ, ಆಯುಷ್ಯ, ಆರೋಗ್ಯ, ವಿದ್ಯಾ, ಜ್ಞಾನ ಅಪ್ಪ ಬೀರೀಶ ಕೊಳ್ಳಿ ಅಂತ ಶುಭ ಹಾರೈಕೆ ಮಾಡಿ, ಇನ್ಮೇಲೆ ಪೂಜ್ಯ ಸಾಬಣ್ಣಮೂರ್ತಿಯವರು ಗರ್ಭಗುಡಿ ಒಳಗಿಂದ ಧೂಪಾರ್ತಿಯೊಂದಿಗೆ ಮುತ್ತೈದರನ್ನು ಕರ್ಕೊಂಡು ಬಂದು ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ. ಎಲ್ಲರನ್ರಿ ಶಿವಾಯ ನಮ ಓಂ, 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 ಶಿವಾಯ ನಮ ಓಂ. ಬೀರಲಿಂಗೇಶಾಯ ನಮಃ, ವೀರಲಿಂಗೇಶಾಯ ನಮಃ, ಬೀರಲಿಂಗೇಶಾಯ ನಮಃ, ವೀರಲಿಂಗೇಶಾಯ ನಮಃ, ರೇವಣ ಸಿದ್ದೇಶ್ವರಾಯ ನಮಃ, ರೇವಣ ಸಿದ್ದೇಶ್ವರಾಯ ನಮಃ, ಶ್ರೀ ರೇವಣ ಸಿದ್ದೇಶ್ವರಾಯ ನಮಃ, ಶ್ರೀ ರೇವಣ ಸಿದ್ದೇಶ್ವರಾಯ ನಮಃ, ಬೀರಲಿಂಗೇಶ್ವರಾಯ ನಮಃ, ವೀರಲಿಂಗೇಶ್ವರಾಯ ನಮಃ, ಶ್ರೀ ಗುರು ಬೀರಲಿಂಗೇಶ್ವರಾಯ
ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ಬೀರಲಿಂಗೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ರೇವಣಸಿದ್ದೇಶ್ವರಾಯ ನಮಃ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಭಂಡಾರ ಹಚ್ಚರಿ ಅವರಿಗೆ ಭಂಡಾರ ಸಮಾಧಾನ ಮಾಡ್ರಿ ಭಂಡಾರ ಹಚ್ಚಿ ಸಮಾಧಾನ ಮಾಡ್ರಿಪ್ಪ ಹಲೋ 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 ಸ್ವಲ್ಪ ಎಲ್ಲರೂ ಕೂಡ್ರಿಪ್ಪ ದಯವಿಟ್ಟು ಎಲ್ಲರೂ ಕೂಡಬೇಕಂತ ವಿನಂತಿ. ಮಾಯ್ಕ್ ಸನಿ ಹಿಡ್ರಿ ಸ್ವಲ್ಪ ಬಾಗಿಲ್ ಬಂದ ಹಿಡಿಯ ಗೋಪಿ ಕಂದ ಚಿತ್ತಾರಾಯ ಅರಿಸಿನಾರ ಬಾಗಿಲ್ ಬಂದ ತಾರಾ ಚಿತ್ತಾರಾಯ ಬಾಳಿಯಾರ ಬಂದ ಹಿಡಿಯ ತಾರಾ ಚಿತ್ತಾರಾಯ
ರೇವಣ ಸಿದ್ಧ ಕುರುಣ್ರಿ. ರೇವಣ ಸಿದ್ಧ ಕುರ್ರ. ವೀರಭದ್ರೇಶ್ವರ ಕುರುಣ್ರಿ. ಗೌರಿ ಶಂಕರ ಕುರುಣ್ರಿ. ಗೌರಿ ಶಂಕರ. ಎಷ್ಟಾದವ್ರಿ? 4 ಇನ್ನೊಂದಿಡ್ರಿ. ಶ್ರೀಮನ್ನಾರಾಯಣ ಕುರುಣ್ರಿ. ವಿಷ್ಣು. ನಾರಾಯಣ ಕುರ್ರ. ಹಾ, ಇಲ್ಲ ಕೂತ್ ಬಿಡ್ರಿ, ಅಲ್ಲಿ ನಿತ್ತಲ್ಲ ಕೂತ್ ಬಿಡ್ರಿ. ಜೋ ಜೋ ಎನ್ನು ಸಿದ್ಧರು ಸಿದ್ಧ, ಜೋ ಜೋ ಎನ್ನು ಜಗಕ ಪರಸಿದ್ಧ, ಜೋ ಜೋ ಭದ್ರ ನವತರು ತಾಳಿದ, ಹಿಂಗ ಬಾಳಿ ಶಂಕರನ ವರವ ಜನಸಿದ್ಧ, ಜೋ ಜೋ ಹಿಂಗ ಬಾಳಿ ಶಂಕರನ ವರವ ಮನಸಿಗಾನಂದ ಕೇಳಿ ನಾರಾಯಣ ಮೂಲಾಗಿ ಬಂದ, ಅಲ್ಲಿ ದ್ರಾಮೂರ ಸಾರಕ್ಕೆ ಅವತಾರ ತೋರಿದ್ದ, ಜೋ ಜೋ ಅಲ್ಲಿ ದ್ರಾಮೂರ ಸಾರಕ್ಕೆ ಅವತಾರ ತೋರಿದ್ದ, ಜೋ ಜೋ ಅಲ್ಲಿ ದರಮೂರ ಸಾರಕ್ಕೆ ಅವತಾರ ತೋರಿದ್ದ, ಜೋ ಜೋ ಅಲ್ಲಿ ದರಮೂರ ಸಾರಕ್ಕೆ ಅವತಾರ ತಾಳಿದ್ದ, ಜೋ ಸೂರ್ಯ ಚಂದ್ರ ನಂಗ ಸುವಿ ಸುತ್ತಿದ್ದ, ದೇವೇಂದ್ರನಂತ ಕಾಳಿ ಮುಖದಲ್ಲಿ ಚಂದ, ಹುಟ್ಟಿದ 3 ದಿವಸ ಕಾನಡ ಸೇರಿದ್ದ, ಅಲ್ಲಿ ಅರಣದಲ್ಲಿ ಕಷ್ಟ ಸಹಿಸಿದ್ದ, ಜೋ ಜೋ ಅಲ್ಲಿ ಅರಣದಲ್ಲಿ ಕಷ್ಟ ಸಹಿಸಿದ್ದ, ಜೋ ಜೋ ಈ ಅರಣದಾಗ ಕಷ್ಟ ಸಹಿಸಿದ್ದ, ಜೋ ಜೋ ಅಲ್ಲಿ ಅರಣದಾಗ ಕಷ್ಟ ಸಹಿಸಿದ್ದ, ಜೋ ಜೋ ಅಕ್ಕ ತಂಗೇರಕ್ಕ ಮಾಯಕ್ಕ ನಂದು ಅಡ ಕಾಯುತ್ತ ಹೋಗಿ ಕೂಸಿನ ತಂದು, ಚಂದನಗಿರಿಯಾಗ ಬೆಳೆಸಾರೋ ಬಂದು, ಅಲ್ಲಿ ಗುರುಬೀರ ಸಿದ್ಧಂದು ಹೆಸರಿಟ್ಟರ ಬಂದು, ಜೋ ಜೋ ಅಲ್ಲಿ ಗುರುಬೀರ ಸಿದ್ಧಂದು ಹೆಸರಿಟ್ಟರ ಬಂದು, ಜೋ ಜೋ ಈ ಗುರುವೀರ ಸಿದ್ಧಂದು ಹೆಸರಿಟ್ಟರ ಬಂದು, ಜೋ ಜೋ ಗುರುವೀರ ಸಿದ್ಧಂದು ಹೆಸರಿಟ್ಟರ ಬಂದು, ಜೋ ಜೋ ಬಾಣ ಚಂಡ ಬೇಡಿ ಹಠವ ಮಾಡಿದ್ದ, ಬಾಣ ಹೊಡೆದ ಬಾಲರ ಕೊಡಗೋಳೊಡದಿದ್ದ, ಅಕ್ಕ ಮಾಯಕ್ಕಗ ಒಕವದ ಹೇಳಿದ್ದ, ಹಿಂಗ ಹಿಂದಾಗಿದ ಕತೆ ತಿಳಿಸು ಅಕ್ಕ ಮಾಯಕ್ಕ, ಜೋ ಜೋ ಹಿಂಗ ಹಿಂದಾಗಿದ ಕತೆ ತಿಳಿಸು ಅಕ್ಕ ಮಾಯಕ್ಕ, ಜೋ ಜೋ ಹಿಂಗ ಹಿಂದಾಗಿದ ಕತೆ ಚಂದ ಅಕ್ಕ ಮಾಯಕ್ಕ, ಜೋ ಜೋ ಹಿಂಗ ಮಿಂದಾಗಿದ ಕತೆ ಚಂಗ ಅಕ್ಕ ಮಾಯಕ್ಕ, ಜೋ ಜೋ ಕೇಳಿದ ಬೀರಣ್ಣ ಸಿಟ್ಟಿಗೇರಿದ, ಕೇಳಿ ನಾರಾಯಣ ಗರವನ್ನೇ ಮುರಿದ, ಕನ್ನೆ ಕೋಮಲಿನ ವರವನ್ನೇ ಪಡೆದ, ಹಿಂಗ ತಾಯಿ ತಂದಿ ಪಾದಕ ಶರಣಾಗಿ ನಿಂದ, ಜೋ ಜೋ ಹಿಂಗ ತಾಯಿ ತಂದಿ ಪಾದಕ ಶರಣಾಗಿ ನಿಂದ, ಜೋ ಜೋ ತಾಯಿ ತಂದೆ ಪಾದಕ ಶರಣಾಗಿ ನಂದ, ಜೋ ಜೋ ಹಿಂಗ ತಾಯಿ ತಂದೆ ಪಾದಕ ಶರಣಾಗಿ ನಂದ, ಜೋ ದೇಶದೊಳಗ ನಮ್ಮ ಹಲಮಾತ ನಗಟಣ ಪರಸಿದ್ದ, ಅಲ್ಲಿಯ ನನದಾನ ಈ ಬೀರ ಸಿದ್ಧ, ನಂಬಿದ ಭಕ್ತರಿಗೆ ಸಾಗಿರೆಂದಿದ್ದ, ಅಲ್ಲಿ ಸಾಗಿ ಬಂದವರಿಗೆ ಬೇಡಿ
ಬಾನ ಹಿಡಿರಿ ಅದು. ಮಾಳಪ್ಪ ಬಾಳ ಭಕ್ತಿವಾನಿದ, ತಾಯಿ ತಂದಿ ಗುರುತ ಮಾಳಣ್ಣಿಡದಿದ್ದ, ಕಿವ ರಕ್ತ ಸೋರುತ ಆರಣದಾಗಿದ್ರು, ನಾಲಿಗೆ ಹಚ್ಚಿ ನೆಕ್ಯಾನೋ ರಕ್ತ, ಅಲ್ಲಿ ಆರಣದಾಗ ಸಿಕ್ಕಾದಂದ ನಮೃತ ಜೋ ಜೋ, ಅಲ್ಲಿ ಆರಣದಾಗ ಸಿಕ್ಕಾದಂದ ನಮೃತ ಜೋ ಜೋ, ಅಲ್ಲಿ ಆರಣ ಸಿಕ್ಕ ಉಂಡ ನಮೃತ ಜೋ ಜೋ, ಅಲ್ಲಿ ಆರಣ ಸಿಕ್ಕ ಉಂಡ ನಮೃತ ಜೋ ಜೋ. ಜೋಡೆಡ್ಡು ಆಲಾಗ ಕೈಯಲ್ಲಿಡದಾನ, ಆಲಗಾಡದ ಕಲ್ಲಿ ಆಟ ಹೂಡ್ಯಾನ, ಹಸ್ತ ತಗದ ಮಾಳಣ ಪಣತಿ ಮಾಡ್ಯಾನ, ಹಿಂಗ ಕರಳ ತಗದ ಮಾಳಣ ಬತ್ತಿ ಮಾಡ್ಯಾನ ಜೋ ಜೋ, ಹಿಂಗ ಕರಳ ತಗದ ಮಾಳಣ ಬತ್ತಿ ಮಾಡ್ಯಾನ ಜೋ ಜೋ. ಹಿಂಗ ಕರಳ ತಗದು ಮಾಳಣ ಬತ್ತಿ ಮಾಡಿದ್ದ ಜೋ ಜೋ, ಹಿಂಗ ಕರಳ ತಗದು ಮಾಳಣ ಬತ್ತಿ ಮಾಡಿದ್ದ ಜೋ ಜೋ. ಕರಳ ತಗದ ಮಾಳಣ ಬತ್ತಿ ಮಾಡಿದ್ದ, ರಕ್ತ ತಗದರ ಎಣ್ಣಿ ಹಾಕಿದ್ದ, ಎಲವ ತಗಲ ಮಾಳಣ ಕಡ್ಡಿ ಕೊರದಿದ್ದ, ಹಿಂಗ ತಾಯಿ ತಂದಿ ಪಾದ ಕೆಡಿ ಮಾಡಿಡದಿದ್ದ ಜೋ ಜೋ, ಹಿಂಗ ತಾಯಿ ತಂದಿ ಪಾದ ಕೆಡಿ ಮಾಡಿಡದಿದ್ದ ಜೋ ಜೋ. ಹಿಂಗ ತಾಯಿ ತಂದಿ ಪಾದ ಕೆಡಿ ಮಾಡಿಡದಿದ್ದ ಜೋ ಜೋ, ಹಿಂಗ ತಾಯಿ ತಂದಿ ಪಾದ ಕೆಡಿ ಮಾಡಿಡದಿದ್ದ ಜೋ ಜೋ. ಮಾಳಪ್ಪನ ಭಕ್ತಿಗೆ ಮಾದೇವ ತಾವಲಿತ, ಏನ ಬೇಡತಿ ಬೇಡೋ ಮಾಳಪ್ಪ ನೀನು, ಬೇಡಿದವರಗಳು ಕೊಡ್ತೀನಿ ನಾನು ಜೋ ಜೋ, ನಿನಗ ಬೇಡಿದವರಗಳು ಕೊಡ್ತೀನಿ ನಾನು ಜೋ ಜೋ. ನಿನಗ ಬೇಡಿದವರಗಳು ಕೊಡತೀನಿ ನಾನು ಜೋ ಜೋ, ನಿನಗ ಬೇಡಿದವರಗಳು ಕೊಡತೀನಿ ನಾನು ಜೋ ಜೋ. ಬಡವರಿಗೆ ಭಾಗ್ಯವ ಕೊಡಬೇಕೇಳಂದ, ಹುಟ್ಟ ಬಂಜಿಗೆ ಮಕ್ಕಳು ಕೊಡಬೇಕಾನಂದ, ನನ್ನ ಮಕ್ಕಳಿಗೆ ಕಡಿತಾನ ಬಡತಾನಿರುಲೆಂದ ಜೋ ಜೋ, ನನ್ನ ಮಕ್ಕಳಿಗೆ ಕಡಿತಾನ ಬಡತಾನಿರಲೆಂದ ಜೋ ಜೋ. ನನ್ನ ಮಕ್ಕಳಿಗೆ ಕಡಿತಾನ ಬಡತನಿರಲೆಂದ ಜೋ ಜೋ, ನನ್ನ ಮಕ್ಕಳಿಗೆ ಕಡಿತಾನ ಬಡತನಿರಲೆಂದ. ಎಲ್ಲ ದೇವರ ಜಾತ್ರೆ ಮುಂದಾಗಲೆಂದ, ನನ್ನ ಜಾತ್ರೆ ಹಿಂದ ಆಗಬೇಕಂದ, ದಿವಳಿಗೆ ಅಮಾಸಿ ಇರಬೇಕು ಅಂದ, ಅಲ್ಲಿ ನೀ ಬಂದು ಮುಂಡಸ ಸುತ್ತಬೇಕಂದ ಜೋ ಜೋ, ಅಲ್ಲಿ ನೀ ಬಂದು ಮುಂಡಸ ಸುತ್ತಬೇಕಂದ ಜೋ ಜೋ. ಅಲ್ಲಿ ನೀ ಬಂದು ಮುಂಡಾಸ ಸುತ್ತಬೇಕಂದ ಜೋ ಜೋ, ಅಲ್ಲಿ ನೀ ಬಂದು ಮುಂಡಾಸ ಸುತ್ತಬೇಕಂದ ಜೋ ಜೋ. ಮಾಳಪ್ಪನ ಭಕ್ತಿಗೆ ಮಾದೇವ ತಾಂವಲಿದ, ದಿವಳಿಗ ಮಸೀದಿನ ಮರತೆಗೆ ಇಳಿದ, ಅಲ್ಲಿ ಮೈದಿಂದ ಮಾಳಣ್ಣಗ ಮುಂಡಸ ಸುತ್ತಿದ ಜೋ ಜೋ, ಅಲ್ಲಿ ಮೈದಿಂದ ಮಾಳಣ್ಣಗ ಮುಂಡಸ ಸುತ್ತಿದ ಜೋ ಜೋ. ಅಲ್ಲಿ ಮೈದಿಂದ ಮಾಳಣಕ ಮುಂಡಸ ಸುತ್ತಿದ್ದ ಜೋ ಜೋ, ಅಲ್ಲಿ ಮೈದಿಂದ ಮಾಳಣಗ ಮುಂಡಸ ಸುತ್ತಿದ್ದ ಜೋ ಜೋ. ಮಾಳಪ್ಪನ ಭಕ್ತಿಗೆ ಮಾದೇವ ತಾಮಲಿದ, ಹುಲಜಂತಿ ಗ್ರಾಮಕ್ಕೆ ತಾನೇ ಬಂದಿಳಿದ, ಮೈದಿಂದ ಮಾಳಣ್ಣ ಚಮನೆ ಬಿಟ್ಟಿದ್ದ, ಅಲ್ಲಿ ರುದ್ರ ಗಟ್ಟಿ ಕಟ್ಟಿ ಕೂನ ಮಾಡಿದ್ದ ಜೋ ಜೋ, ಅಲ್ಲಿ ರುದ್ರ ಗಟ್ಟಿ ಕಟ್ಟಿ ಕೂನ ಮಾಡಿದ್ದ ಜೋ ಜೋ. ಗಟ್ಟಿ ಕಟ್ಟಿ ಕೂನ ಮಾಡಿದ್ದ ಜೋ ಜೋ, ಗಟ್ಟಿ ಕಟ್ಟಿ ಕೂನ ಮಾಡಿದ್ದ ಜೋ ಜೋ. ಜೋ ಜೋ ಶರಣ ಸತಿಯರು ಕೂಡಿ
ಜೋ ಎಂದು ಪಾಡಿರಿ ನಲಿ ನಲಿದಾಡಿ ಸೂರಮ್ಮ ದೇವಿಯ ಮಗನ ಕೊಂಡಾಡಿ ಹಿಂಗ ಜೋ ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ ಜೋ 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 ಸೂರಮ್ಮ ದೇವಿ ಶಿವನಲ್ಲಿ ಸೂರಮ್ಮ ದೇವಿ ಶಿವನಲ್ಲಿ ಮಾಡ್ಯಾಳ ಕಷ್ಟ ಮುಕ್ಕಣ್ಣ ಶಿವರಾಯ ಭಕ್ತಿಗೆ ಒಲದ ಬಿಟ್ಟ ಸೂರಮ್ಮನ ತಲೆ ಮೇಲೆ ವರದ ಹಸ್ತವ ಇಟ್ಟ ತನ್ನ ಹಣಿಯ ಬೆವರಿನ ನೀರ ಪ್ರಸಾದಂತ ಕೊಟ್ಟ ಜೋ ಜೋ ತನ್ನ ಹಣೆಯ ಬೆವರಿನ ನೀರ ಪ್ರಸಾದಂತ ಕೊಟ್ಟ ಜೋ ಜೋ ಅನ್ರಿ ತನ್ನ ಹಣಿಯ ಬ್ಯಾವರ ನೀರ ಪ್ರಸಾದಂತ ಕೊಟ್ಟ ಜೋ ಜೋ ತನ್ನ ಹಣೆಯ ಬೆವರಿನ ನೀರ ಪ್ರಸಾದಂತ ಕೊಟ್ಟ ಜೋ ಜೋ ಪ್ರಸಾದ ಬಗಸಲು ಸೂರಮ್ಮ ದೇವಿಗೆ ಪ್ರಸಾದ ಸೇವಿಸಲು ಸೂರಮ್ಮ ದೇವಿಗೆ ಸೂಸಲ ನಿಂತಿತ್ತು ತಾಯಿ ಒಡಲೊಳಗೆ ಸಂತೋಷವಾಗಿತ್ತು ಎಲ್ಲ ಪ್ರಜೆಗಳಿಗೆ ಹೀಗೆ ಒಂದೊಂದು ಮಾಸಕ್ಕೆ ದೇಹ ಪಲಟಾಗಿ ಜೋ ಜೋ ಹಿಂಗ ಒಂದೊಂದು ಮಾಸಕ್ಕೆ ದೇಹ ಪಲಟಾಗಿ ಜೋ ಜೋ ಹಿಂಗ ಒಂದೊಂದು ಪಲಕೆ ಮಾಸ ಬೇರಾಗಿ ಜೋ ಜೋ ಹಿಂಗ ಒಂದೊಂದು ಮಾಸಕ್ಕೆ ದೇಹ ಮಾಸಾಯಿ ಜೋ ಜೋ ವೀರಭದ್ರನವತಾರ ಸಿದ್ಧ ಬೀರೇಶ ಮೂರು ಲೋಕದೊಳಗ ಹೊಡೆದನ ಜೈಘೋಷ ಸಕಲ ದೇವತ್ರಿಗೆಲ್ಲ ಆಯ್ತೋ ಸಂತೋಷ ಧರಣಿಗಿಳಿದು ಮಾಡ್ಯಾನ ದುಷ್ಟರ್ನ ನಾಶ ಜೋ ಜೋ ಧರಣಿಗೆ ಇಳಿದು ಮಾಡ್ಯಾನ ದುಷ್ಟರನ ನಾಶ ಜೋ ಜೋ ಧರಣಿಗಿಳಿದು ಮಾಡ್ಯಾನ ದುಷ್ಟರನ ನಾಶ ಜೋ ಜೋ ಧರಣಿಗೆ ಇಳಿದು ಮಾಡ್ಯಾನ ದುಷ್ಟರನ ನಾಶ ಜೋ ಜೋ ಹಳವಿ ನಾರಾಯಣ ಗೌಡನ ಸೊಕ್ಕ ಮುರಿದಿದ ಕನ್ನಿಕಾ ಮರೆತಿನ ಗೆದ್ದು ತಂದಿದ್ದ ಬೆಳ್ಳಿಗಿರಿಯಲ್ಲಿ ಗುರುವಿನ ಹಬ್ಬ ಮಾಡಿದ್ದ ಅಕ್ಕ ಮಾಯವನ ಕರಕೊಂಡು ಜಗವ ಬೆಳಗಿದ ಜೋ ಜೋ ತಾಯಿ ಮಾಯವನ ಕರಕೊಂಡು ಜಗವ ಬೆಳಗಿದ ಜೋ ಜೋ ತಾಯಿ ಮಾಯವನ ಕರಕೊಂಡು ಬರವ ಬೆಳಗಿದ ಜೋ ಜೋ ತಾಯಿ ಮಾಯವನ ಕರಕೊಂಡು ಬರವ ಬೆಳಗಿದ ಜೋ ಜೋ ಮೊಗಲಿಗೆ ನಾಗಠಣ ಗ್ರಾಮಕ್ಕೆ ಬಂದಿದ್ದ ನಾಗರ ಮರೆಯರಿ ನಾಡಿನ ಹೊಲವ ನೋಡಿದ್ದ ದೇವರಗಿಳಿ ಬಪ್ಪಣ್ಣನ ಜೊತೆ ಕರಕೊಂಡಿದ್ದ ಮುಂಗಿ ಕೇಶವರಾಜನ ರೋಗ ಕಳದಿದ ನನ್ನಪ್ಪ ಜೋ ಜೋ
ಕಳೆದು ಬಿಟ್ಟಿದ್ದ ಜೋ ಜೋ ಕೇಸುರಾಜನ ರೋಗ ಕಳದೆ ಬಿಟ್ಟಿದ್ದ ಜೋ ಜೋ ಮುಂದೆ ಕೇಸುರಾಜನ ರೋಗ ಕಳೆದ ಬಿಟ್ಟಿದ್ದ ಜೋ ಜೋ ಚಿನ್ನದ ತೊಟ್ಟಿಲ ರನ್ನದ ಹಗ್ಗ ಕನ್ಯೆ ಮುತ್ತೈದೇರು ಕೂಡಿರಿ ಬೇಗ ಶಿಶುವಿನ ಕಾಣುತ್ತ ಹಿಗ್ಗಿದರಾಗ ತಾವು ತಂದಂಥ ದಾಗಿನ ಹಾಕಿದರವಗ ಜೋ ಜೋ ತಾವು ತಂದಂಥ ದಾಗಿನ ಹಾಕಿದರವಗ ಜೋ ಜೋ ತಾವು ತಂದಂತ ಡಾಗಿನ ಹಾಕ್ಯಾರವನಿಗ ಜೋ ಜೋ ತಾವು ತಂದಂತ ಡಾಗಿನ ಹಾಕ್ಯಾರ ಶಿಶುವಿಗ ಜೋ ಜೋ ಬೇಡಿದ ಬಯಕೆಯು ನೀಡುವನೆಂದು ನಾಡೆಲ್ಲ ಹೇಳಿತು ನಮಗೆ ಹೀಗೆಂದು ಮಾಡುತ್ತ ಬಂದೆವೋ ಭಕ್ತಿ ಒಂದೊಂದು ಸಿದ್ಧ ಬೀರೇಶನ ನಾಮ ಜಗದೊಳು ಕೊಂಡಾಡಿ ಜೋ ಜೋ ವೀರ ಭದ್ರೇಶನ ನಾಮ ಜಗದೊಳು ಕೊಂಡಾಡಿ ಜೋ ಜೋ ಬೀರೇಶನ ನಾಮ ಜಗದೊಳು ಕೊಂಡಾಡಿ ಜೋ ಜೋ ವೀರ ಬೀರೇಶನ ನಾಮ ಜಗದೊಳು ಕೊಂಡಾಡಿ ಜೋ 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 ಶರಣ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ನಲಿದಾಡಿ ಶರಣಿ ಸೂರಮ್ಮನ ಮಗನ ಮುದ್ದಾಡಿ ಹಿಂಗ ಜೋ ಎಂದು ಹಾಡಿರಿ ಸಿದ್ಧ ಬೀರೇಶನ ಜೋ ಜೋ ಹಿಂಗ ಜೋ ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ 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 ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ ಜೋ ಹಿಂಗ ಜೋ ಎಂದು ಪಾಡಿರಿ ಸಿದ್ಧ ಬೀರೇಶನ ಜೋ ಜೋ ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ ಜೈ ಸೂರಮ್ಮ ದೇವಿ ಮಾತಾ ಕಿ ಜೈ ಮಾಯಕ್ಕ ದೇವಿ ಮಾತಾ ಕಿ ಜೈ ಶೀಲವಂತಿ ಮಾತಾ ಕಿ ಜೈ ಮಹಾಲಿಂಗೇಶ್ವರ ಮಹಾರಾಜ್ ಕಿ ಜೈ ಸಾಂಬ ಜಯ ನಮಃ ಪಾರ್ವತೀಶ್ವರ ಹರ ಮಹಾದೇವ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರ ಹಿನ್ನೆಲೆ ಅಂದಿರೇವ ಸುಮ್ ಜೋಜೋರೆ ಅಂದಿರಿ ಅಲ್ಲ, ಒಟ್ಟು ಎಲ್ಲರೂ ಅಂದಿರಿಲ್ಲ. ಭಾಳ ಸಂತೋಷ. ಒಬ್ಬಾಕಿ ಹೆಣ್ಮಗಳು ಇವತ್ತು ತೊಟ್ಲ ಕಾರ್ಯಕ್ರಮದ ಬೇಗ ಹೋಗ್ಬೇಕಂತ ಅವಸರದಾಗ ಗಂಡಗೆ ಬಗಲಾಗಿ ಎತ್ಕೊಂಡು ಬಂದಿಳಂತ. ಅಂದ್ರೆ ಅವ ಸ್ವಲ್ಪ ಕಿರ್ಯಾಕಿದ್ರಿ ಗಿಡ್ಡಿದ್ದ. 3 ಸಂಜೆಲಿ ಮಗ ಮನೆಗೆ ತಿರುಗೊಂಡು ಅವನ ಹಾಸಿಗೆ ಹೋಗಿ ಮನೆಗಿದ್ದೇವ. ಮ್ಯಾಲ ಒಚ್ಚಿದ್ರಿ ಶಾಲ. ಅದನ್ನು ಅವಸರಲ್ಲೇ ಇವರು ಸಂಗೀತದವರು ಚಾಲು ಮಾಡಿದ್ರು. ಅವರಂತಾರಲ್ಲ, ಸ್ತೋತ್ರ ಮಾಡ್ತಾರಲ್ಲ, ಸರ್ವಮಂಗಲ ಮಾಂಗಲ್ಯ ಶಿವೇ ಸಾ ಸರ್ವಾರ್ಥ ಸಾಧಿಕೆ. ಹಿಂಗೆ ಅನರ್ದಾಗ ಯವ್ವ ಪುರಾಣ ಚಾಲು ಆಯ್ತು ಹೋಗ್ಬೇಕಂತೇಳಿ ಅವನ್ನ ಎತ್ಕೊಂಡು ಬಂದು ಇವನು ಸುಮ್ಮನೆ ಕೂತಾನ್ರಿ ಗಪ್ಪಾಗಿ. ಅವಾಗ ನಿದ್ದೆ ಎತ್ತೈತಿ. ಹಿಂಗೆ ಬಂದು ಮತ್ತು ಮಂಡ್ಯ ಕೂತ್ಕೊಂಡು ಬಳಕೆ ಮನೆಗೆ ಅದಂತೇಳಿ ತೊಡೆ ಮ್ಯಾಗ ಹಾಕ್ಕೊಂಡು ತುಂಬ ಹಿಂಗೆ ಶಾರಗೆ ಹೊಚ್ಚೇಳ್ರಿ. ಅದು ಮನಗಂಡು ಉಂಡದ ಗಿರೇಕಿತ್ತು. ಹಿಂಗೆ ಕಾಲು ಶರ್ಸಲ್ಕತ್ತ ಅಂತ ಹೇಳಿ
ಮಗ್ಗಲ್ಕೊಂದು ಮುದಿ ಕೂತಿತ್ತು ತಂಗಿ, ಎಷ್ಟು ಉದ್ದಾಗೇನ ನನ್ನ ಹಾಟಿಯ ಅಂದಳ್ರಿ. ಆ ಬಳಿಕ ಹೌದವ ದೊಡ್ಡವಾಗ್ಯಾನ ಅಂದ್ಲಕ್ಕಿ. ಹಂಗಾರ ಅಪ್ಪವ್ರು ಪುರಾಣ ಹೇಳಕತ್ಯಾರ, ಗದ್ಲಾಗಿದ್ದ ಮಾಡಂಗದ. ಅವನ ಮುಖನೇ ನೋಡಿಲ್ಲಲ್ಲೇನ ತೋರ್ಸಂದ್ಲು. ಈಕೆ ಎಮ್ಮಂದ್ಲು, ಅಯ್ಯ ಕಾಲೆಗೈಲಿ ನೋಡ್ತೇನೆ ನನ್ನ ಮಗನಿಗೆ, ರೊಕ್ಕ ಕೊಟ್ಟರು ತೋರಿಸ್ತೀನಿ ಹೇಳ್ರಕ್ಕಿ. ಅಯ್ಯ ನಾ ಬರಾಗಿ ಏನು ತಂದಿಲ್ಲವ, ಮುಂಜಾನೆ ನೋಡ್ತೀನಿ ಅಂತಂದ್ಲು. ತಂಗಿ ಎಳಗೆ 10 ಗದ್ಲ ಮಾಡಂಗದ, ಒಂದಿಷ್ಟು ಮಲಿಯರೆ ಕುಡಿಸೋದಕ್ಕೆ ಅಷ್ಟು ತನ ಸುಮ್ಮನೆ ಬಿದ್ದನ್ರಿ ಮಗ. ಏನಕ್ಕೆ ಹಗೂರ ಹಿಂಗದು ಶರಗ ತೆಗೆದು ಅವನ ಮ್ಯಾಗದು ಹೊಚ್ಚೋದು ತೆಗಿಬೇಕು ಅನ್ನೋದಾಗ ಬಿಳಿ ಮೀಸಿ ಹೊರಗಡೆ ಗಡ್ಕತ ಇದ್ರಿ ಹಣ ಎತ್ತಲಿ. ಹಿಂಗಾಗ್ತೇವೆ ಒಳಗೊಮ್ಮೆ. ಏನು ಎಲ್ಲರೂ ಪುಣ್ಯವಂತರು, ನೀವು ಧನ್ಯವಂತರು. ಅಪ್ರಸಿದ್ಧ ಬೀರೇಶ 1900 ವರ್ಷಗಳ ಹಿಂದೆ ಆದಂಥ ಈ ಪವಾಡ ಈ ಪಾವನ ಭೂಮಿ ಮೇಲೆ ಆಗಿದ್ದು, ಶ್ರಾವಣ ಮಾಸದ ಪ್ರಯುಕ್ತವಾಗಿ ಮತ್ತು ಶಿವಗೋಪುರದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಇದೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮಲ್ಲಿ ಜರುಗಲಿ ಅಂತ ಹಮ್ಮಿಕೊಂಡಿದ್ದು ಎಷ್ಟು ಸಂತೋಷ ನೋಡ್ರಿ. ಈ ಸಂಭ್ರಮ, ಈ ಸಂತೋಷ ಸಡಗರ ಸಂಸಾರದಾಗ ಎಂದರೆ ಸಿಕ್ಕಿತ್ತೇನ್ರಿ ನಮ್ಗೆ? ಸಾಧ್ಯನೇ ಇಲ್ಲದು. ಇಂಥ ಆನಂದದ ಸುದೀನದ ಸಮಯ. ನಾವು ನೀವೆಲ್ಲ ಭಂಡಾರದ ಏನದು ಹುಡಿ ನೋಡಬೇಕು, ನಮ್ತನ ಹಾರಿ ಬಂತು. ಭಂಡಾರ ಬಹಳ ಜನ್ಮಗಳಲ್ಲಿ ಮಾಡಿರತಕ್ಕಂಥ ದೋಷವನ್ನು ಪರಿಹಾರ ಮಾಡತಕ್ಕಂಥದ್ದು. ಇನ್ನೊಂದು ಡೊಳ್ಳಿನ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ಇದೇನು ಈಗಿದು ಬೇರೆ ಡೊಳ್ಳು ಬಂದವ್ರಿ, ತಗಡಿನ ಡೊಳ್ಳು ಬಂದವು ಬರಲಿ. ಯಾಕಂದರೆ ಸ್ವಲ್ಪ ವಿಜ್ಞಾನ ಮುಂದುವರೆದೈತಿ, ಸೌಕರ್ಯ ಜಾಸ್ತಿ ಆಗ್ಯದ. ಆದ್ರೆ ಅವಕ್ಕೆ ಬಡಿತಕ್ಕಂಥ ತೊಗಲು ಮಾತ್ರ ಫೈಬರ್ದು ಹಾಕ್ಲಿಕ್ಕತ್ಯಾರಿಗೆಲ್ಲರೂ. ಅದು ನಿಜವಾಗಿ ತೊಗಲಿಂದ ಬೇಕ್ರಿ. ಒಂದು ಕಡೆ ಗಂಡ, ಒಂದು ಕಡೆ ಹೆಣ್ಣ, ಅದು ಸಿದ್ಧಿ ಆಗ್ತದೆ. ಆ ಡೊಳ್ಳ ಎಲ್ಲಿ ತನಕ ಅದರ ನಾದಕ್ಕೆ ಇಳಿಸ್ತದ ಅಲ್ಲಿ ತನಕ ರಾಕ್ಷಸ ಎಂದೂ ಕೂಡ ನಿಮ್ಮೂರಿಗೆ ದಾಳಿ ಮಾಡುವುದಿಲ್ಲ. ಭೂತ ಪಿಸಾಸಿ ಮೊದಲುಗೊಂಡು ಬಳಿಕ ದಾರಿದ್ರ್ಯ, ಆಲಸ್ಯ ಇವುಗಳೆಲ್ಲ ದೂರ ಮಾಡತಕ್ಕಂಥ ಸಾಮರ್ಥ್ಯ ಡೊಳ್ಳಿನೊಳಗದ. ಇದು ದೇವವಾದ್ಯ ನಾವು ಮಾಡಿದ್ದಲ್ಲಿದು. ಕೈಲಾಸದಲ್ಲಿ ಶಿವನ ಒಡ್ಡೋಲಗದಲ್ಲಿ ಪೂಜೆಗೊಳ್ಳುವಂಥ ಶಿವಸ್ಥಾನ ಇದು. ಅದಕ್ಕೆ ಪವಿತ್ರ ಡೊಳ್ಳ ಪ್ರತಿಯೊಂದು ಕಾರ್ಯದಲ್ಲಿ ನಾದಿಸ್ತು ಅಂತಂದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ, ಸಾಂಗವಾಗಿ, ಸುಗಮವಾಗಿ, ಅಷ್ಟೇ ವೈಭವಪೂರಿತವಾಗಿ ಜರುಗುವಂಥ ಸಾಮರ್ಥ್ಯ ಡೊಳ್ಳಿನಲ್ಲಿದೆ. ತಾಯಿ ತಂದಿಗಳೇ, ಸಮಯ ಆಗ್ತಾ ಬಂದಿದೆ. ಈಗ 9 ಗಂಟೆ ಆಗ್ತಾಯಿದೆ. ನಾನು 7 ಗಂಟೆಗೆ ಬಂದಿದ್ದೀನಿ. 2 ತಾಸು ಆಯ್ತು ರೀ ನಾ ಕೂತ್ಕೊಂಡು. ನೀವು ಕೂತ್ಕೊಂಡಿದ್ರಿ. ಮಕ್ಕಳೆಲ್ಲ ಇವತ್ತು ಫಲ ಅದನ್ನು ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದಾರೆ. ಎಲ್ಲರಿಗೂ ಕೂಡ ತಲೆ ತುಂಬ ದಂಡಿ ಇದೆ. ಎಂಥ ಶೃಂಗಾರ ನೋಡ್ರಿ ನಮ್ಮ ಹಿಂದಿನ ಸಂಸ್ಕೃತಿ ಎಲ್ಲ. ನಾನೊಂದು ಲಗ್ನಕ್ಕೆ ಹೋಗಿದ್ರಿ ಇಂಡಿ ತಾಲೂಕಿನೊಳಗೆ. ಆಕೆ ಹುಡುಗಿ ಜರ ಜಾಸ್ತಿ ಕಲ್ತಿದ್ಲು, ISI ಓದಿದ್ಲಂತ. ಅಕ್ಷತಾ ನನಗೆ ಕರೆಸಿದ್ರು ಹಾಕಲಿಕ್ಕೆ. ತಕ್ಷತದೊಳಗೆ ದಂಡಿ ಕಟ್ತಾರಲ್ಲ ಮುಖ್ಯ, ಆಕೆ ದಂಡಿ ಕಟ್ಕೊಳ್ಳಿಲ್ಲರಿ. ಕಟ್ಟಕ್ಕೆ ಬಂದವ್ರಿಗೆ ಕಪಾಳ ಕೊಡಿದ್ರು. ನಾವು ಇದಕ್ಕೆ ಮೇಲೆ ಇತ್ತಿದ್ದು, ಯಾಕೆ ತಂಗಿ ಎಂದೆ. ಆಕೆ ಹೇಳಿದ್ಲು, ನಾ ಏನೆಲ್ಲ ಮಾಡ್ಕೊಂಡು ಬಂದಿ ನೋಡಿ ಸ್ವಾಮಿ, ಇದು ಮೇಕಪ್ ಎಲ್ಲ ಹಾಳಾಗ್ತದಿದು. ಏನು ಮಾತಾಡ್ಬೇಕು ಆಕೆಗೆ? ನಾನು ಹೇಳಿದೆ, ತಂಗಿ, ಶಿವನು ಪಾರ್ವತಿ ಕೊಟ್ಟಂಥ ಮುತ್ತೈತನದ ದಂಡಿ ಇದು. ಇದು ನಿನಗೆ ತಲೆ ಮೇಲಿದ್ದರೆ
ಎಲ್ಲರ ತಲೆ ಕೆಳಗೆ ಬಾಗುತ್ತದೆ. ಆ ಶಕ್ತಿ ಅದರಲ್ಲಿದೆ. ಆ ದಂಡೆ ಹೋತು ಅಂತಂದ್ರೆ ನಿನಗೆ ಜಗತ್ತಿನೊಳಗೆ ಯಾರೂ ಕಿಮ್ಮತ್ತು ಕೊಡೋದಿಲ್ಲ. ಬಾ ಅಂತ ಯಾರೂ ಕರೀತಿಲ್ಲ. ಒಂದು ವೇಳೆ ನೀ ಎದುರಿಗೆ ಬಂದರೆ ಮಗ್ಗಲಾಯ್ದು ಹೋಗ್ತಾರೆ. ದಂಡೆಯ ಕಿಮ್ಮತ್ತ ಬೆಲೆ ಅಷ್ಟದಮ್ಮ. ಇದು ಸಿರಿ ಸಂಪದ ಒದಗಿಸುವ ದಂಡೆ, ಸೌಭಾಗ್ಯವನ್ನು ಕೊಡತಕ್ಕಂಥ ದಂಡೆ, ಇದು ಜೀವನವನ್ನು ಬೆಳಗುವ ದಂಡೆಯಮ್ಮ. ಅದಕ್ಕಾಗಿ ಹಂಗೆ ತಿರಸ್ಕಾರ ಮಾಡಿಬಿಡ ತಂಗಿ. ಅಕ್ಷತಾ ಬಿದ್ದ ಕೂಡಲೇ ತೆಗೆದು ಬಿಡು ಅಂತ ಹೇಳಿದಾಗ ಆವಾಗಕಿ ಕಟ್ಕೊಂಡು ನೋಡ್ರಿ ದಂಡಿ. ಏನು ಮಾಡ್ತೀರಿ, ಹಿಂಗೆ ಕಾಲು ಬಂದಾವ. ಈಗೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಒಬ್ಬಕ್ಕೆ ರಾಷ್ಟ್ರಪತಿಯಾಗಿ ಹೋದ್ಲು ನಮ್ಮ ದೇಶದೊಳಗೆ. ನೆನಪದೇನ್ರಿ ಯಾರಿಗಿರಿ? ರಾಷ್ಟ್ರಪತಿ ಶಬಾಷ್ ಪ್ರತಿಭಾತಾಯಿ ಪಾಟೀಲ್ ಅವರು ದೇಶದ ರಾಷ್ಟ್ರಪತಿ ಆದರು. ಆದರೆ ಆ ಎಮ್ಮ ಹುಟ್ಟ ಸೀರೆ ಮತ್ತು ಆಕೆ ಹೊಚ್ಕೊಂಡಂಥ ಶರಗ ಯಾವ ಸಭೆಯಲ್ಲೂ ಕೂಡ ನಾವು ಶರಗ ಬಿದ್ದದ್ದು ನೋಡಲಿಲ್ಲ. ಶರಗ ಬಿದ್ದದ್ದು ನೋಡಲಿಲ್ಲ ರೀ ನಾವು. ಅಂದ ಬಳಿಕ ತಾಯಿಂದ್ರಿಗೆಲ್ಲ ಒಂದು ವಿನಂತಿ ಏನಪ್ಪ ಅಂತಂದರೆ, ತಾಯಿಂದರ ಸೌಂದರ್ಯ ಅದು ಯಾವಾಗಲೂ ಕೂಡ ಒರೆ ಹಚ್ಚಿದ ಖಡ್ಗದಂತೆ ಇರಬೇಕು. ಚೂಪಾದ ಖಡ್ಗಕ್ಕೆ ಮೇಲೊಂದು ಒರೆ ಅಂತಿರ್ತದಲ್ಲಿ ನೋಡ್ತಿರಲ್ಲ, ಅದನ್ನು ಆ ರೀತಿಯಾಗಿ ಇರಬೇಕೇ ವಿನಃ ಸೌಂದರ್ಯ ಹೊರಗಡೆ ಇರಬಾರ್ದು ಅನ್ನುವಂಥ ಮಾತನ್ನು ನಿಮಗೆಲ್ಲ ದಯವಿಟ್ಟು ನಾನು ವಿನಂತಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಭಾರತದ ತಾಯಿಯ ಒಂದು ವೈಶಿಷ್ಟ್ಯ ಮತ್ತು ಅದರ ಮಾನ ನಾವು ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ, ಒಂದು ಸ್ವಲ್ಪ ಮನುಶಾಸ್ತ್ರದ ಓದ್ರಿ ನೀವೆಲ್ಲ. ಎಜುಕೇಟೆಡ್ ಆದಂಥ ತಾಯಿಂದ್ರ ಮಕ್ಕಳು ಮನುಶಾಸ್ತ್ರ ಅಂತ ಒಂದು ಶಾಸ್ತ್ರದ ಅದನ್ನು ಓದ್ರಿ. ಸ್ತ್ರೀ ಕುಲದ ಇಡೀ ಜೀವನದ ಮೌಲ್ಯವೇ ಆ ಗ್ರಂಥದಲ್ಲಿ ಮಹಾಪುರುಷರು ಬರ್ಕೊಂಡು ಬಂದಿದ್ದಾರೆ. ಆ ಬಳಿಕ ಇನ್ನೂ ನಮ್ಮ ದೇಶದಲ್ಲಿ ಮಹಾನರು ದೇವತೆಗಳನ್ನು ಭೂಲೋಕಕ್ಕಿಳಿಸಿದವರದಾರ. ಬಳಿಕ ಹಿಂಗೆ ಕೈ ಮಾಡಿ ಸೂರ್ಯನ ಮೇಲೆ ಆಣಿ ಇಟ್ಟರೆ 3 ದಿನ ಸೂರ್ಯ ಒಳಗಿಂದ ಹೊರಗೆ ಬರಲಿಲ್ಲ. ಅಷ್ಟು ತಾಕತ್ತು ಅವರಲ್ಲಿ ಇತ್ತದು. ಅಂಥ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಬಾಂಧವ್ಯ, ಅಂಥ ಸಾಮರ್ಥ್ಯ ಮನ್ಯಾಗನ ಐತಿ. ಮನೆ ಬಿಟ್ಟು ನಾವು ಹೊರಗೆ ಹುಡುಕಲ್ಕತ್ತೀವಿ, ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕಳೆದೈತೆ ಅಲ್ಲಿ ಹುಡುಕ್ಬೇಕಲ್ಲ. ಅಜ್ಜಿ ಒಬ್ಬಕ್ಕೆ ಕೌದಿ ಹೊಲ್ತಿದ್ಲಂತ ಮನ್ಯಾಗ. ಆ ದಾರ ಎಲ್ಲ ಮುಗಿದ ಬಳಕ ಹಿಂಗೆ ಜೊಗ್ಗಿದ್ಲಂತ, ಕೈಯಾಗಿನ ಸೂಜಿ ಕಸರ್ಕೊಂಡು ಕೆಳಗೆ ಬಿತ್ತಂತ್ರಿ. ಅದು ಸಿಗಲಿಲ್ಲ ಅವರಿಗೆ. ಮುದುಕಿ ಬಂದು ಪಂಚಾಯತ್ ಲೈಟ್ನಾಗ ಹುಡುಕರ್ಕತ್ತದ್ರಿ ಬೆಳಕನಾಗ. ಒಬ್ಬ ಹಿಂಗೆ ಹೊಂಟಿದ, ಈಗ ಬಂದಿರಲಿ ಇವರು, ಏನು ಅವನ ಹೆಸರು? ಅರ್ಜುನಪ್ಪ, ನೆನಪಿಲ್ಲ. ಭಾಳ ಅಭಿಮಾನ ರೀ ಅವ. ಹಾಲು ಮತ ಅಂದ್ರೆ ಬಿದ್ದು ಸಾಯ್ತಿರ್ತಾನ್ರಿ. ಇದು ಪುರಾಣ ಬಗ್ಗೆ ಭಾಳ ಅವನಿಗೆ ಹೊಟ್ಟಿಗೆ ಇದು ದಗಿ ಚಲೋ ಆಗ್ಬೇಕು ಮುತ್ಯ, ಚಲೋ ಆಗ್ಬೇಕು ನಮ್ಮ ಪುರಾಣ, ಈ ನಮ್ಮ ಹೆಸರು ಬರಬೇಕು ನಮ್ಮೂರದಂತ ಹಗಲು ರಾತ್ರಿ ನನಗೆ ಫೋನ್ ಹಚ್ತಾರೆ ಅವರು. ಅಷ್ಟು ಅಭಿಮಾನ ಮನುಷ್ಯ ಇಂಥವು ಬಂದು ಮುದುಕಿಗೆ ಅಂದ, ಅಜ್ಜಿ ಏನು ಹುಡ್ಕಾಕತ್ತಿ ಅಂತ ಕೇಳ್ದವ. ಆಯಪ್ಪ, ಮನ್ಯಾಗ ಕೌದಿ ಹೊಲ್ಯಾಕತ್ತಿದ್ದೆ, ಸೂಜಿ ಕಳೆದಿತ್ತು, ಇಲ್ಲಿ ಹುಡುಕಾಕತ್ತೀನಿ. ಇಲ್ಲಿ ಯಾಕಂದ, ಬೆಳಕೈತೆಲ್ಲ ಅಂದ್ಲಕ್ಕೆ. ಬೆಳಕದ ಕರೆ ಕಳೆದೈತೆ ಇಲ್ಲಿ ಮನೆಯಾಗ ಅಂದ್ರೆ ಬೆಳಕ ಅಲ್ಲೇ ಹಚ್ಚಿ ಹುಡುಕು ಕಳೆದ ಜಾಗನಾಗ ಸಿಗುತ್ತೈತಿ ಅಂತ. ಯಾಕೆ ಹೇಳಿದ್ರೆ ನಾ ಇದು ಯಾಕೆ ಹೇಳಿದೆ? ಪ್ರಪಂಚದ ಸವಿ ಸುಖದ ಸಾಮರಸ್ಯದ ಜೀವನದ ಮೌಲ್ಯ ಮನೆಯೊಳಗದ, ಹೊರಗಿಲ್ಲ. ಮುದುಕಿ ಹಂಗೆ ನಮ್ಮ ಪರಿಸ್ಥಿತಿ ಆಗ್ಯದ, ಅಜ್ಜಿ ಹಿಂಗಾಗ್ಯದ. ಇರಲಿ ತಾಯಿ ತಂದೆಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾತು ನಾಳೆ ಹಂಚಿಕೊಳ್ಳೋಣ. ನಾಳೆ ಮಾಯಕ್ಕ ದೇವಿ ಚರಿತ್ರೆ ಬರುತ್ತದೆ. ಅದಾದ ನಂತರ ಅಪ್ಪ ಬೀರೇಶನ ತುಟ್ಲು ಕಾರ್ಯಕ್ರಮಕ್ಕೆ ಪಂಚ ಹೆಸರುಗಳನ್ನಿಟ್ಟು ಮುತ್ತೈದರೆಲ್ಲ ತೂಗಿ ನೀವು ಪಾವನರಾಗಿದ್ದೀರಿ. ಈ ದಂಡೆಯ ಮಕ್ಕಳನ್ನು ನೋಡಿದಾಗ ಇವರೆಲ್ಲ ನಾವು ಹೊನ್ನುಟಿಗೊಳಗಿಲ್ಲ, ಪರಮಾತ್ಮನ ಕೈಲಾಸದಲ್ಲಿ ಸ್ವರ್ಗದಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅಂಥ ಭಾವ ಮೂಡಿ ಬರ್ತಾ ಇದೆ. ಅದಕ್ಕಾಗಿ
ಆ ಮಕ್ಕಳು ಎಲ್ಲರೂ ಕೂಡ ಎಷ್ಟು ಜನ ಈ ಫಲವನ್ನು ಪಡಿಬೇಕಂತಕ್ಕಂಥ ಸದಿಚ್ಛೆನ ಇಟ್ಕೊಂಡು ಬಂದಿದ್ರಲ್ಲ, ಅವರೆಲ್ಲ ಸಾಲಾಗಿ ಬಂದು ಇಲ್ಲಿ ಪೂಜ್ಯರ ಮತ್ತು ನಮ್ಮ ಹಸ್ತದಿಂದ 2 ಬಾಳೆಹಣ್ಣು, 2 ಉತ್ತತ್ತಿ ಮತ್ತು ಸಿದ್ಧಬೀರೇಶನ ಭಂಡಾರ ಪ್ರಸಾದ ಇದನ್ನು ಉಡಿ ಒಳಗೆ ಹಾಕಿ ಆಶೀರ್ವಾದ ಮಾಡ್ತೀವಿ. ಅದನ್ನು ಮೊದಲು ಕರಿಗಡಬದ ಊಟ, ನಂತರ ಮನೆಗೆ ಹೋದ ಕೂಡಲೇ ಸತಿಪತಿಗಳು ಕೂಡಿ ಆ ಪ್ರಸಾದವನ್ನು ಸ್ವೀಕರಿಸಬೇಕು.